ಹಾಯ್, ನನ್ನ ಹೆಸರು ಗುಂಡ. ಎಲ್ಲಾರೋ ಹೋಗ್ಕಣ ಇತ್ತಪ್ಪ. ಇಲ್ಲ ಗಣಿ, ಚೀಕ್ ಚೀಕ್ ಚೀಕ್. ಹೊಸ ಗೆಸ್ಟ್ ಬಂದದ್ದು ನಮ್ದು ವಿಡಿಯೋಗೆ. ಮೋಡ ಗಣಿ ಎಷ್ಟು ಚಂದ ಅಲ್ಲ. ಅದರಷ್ಟು ಚಂದ ಯಾವ್ದಾದ್ರು ಇತ್ತ ಹೇಳಿ? ಯಾವುದೂ ಇಲ್ಲಲ್ಲ. ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಯಿತೆ, ಕಾಣಿಸದ ತೀರ ಒಂದು ನನ್ನಲ್ಲೇ ಕೂತು. ಗೊತ್ತಿಲ್ಲ ಹಾಡು, ಎಷ್ಟು ಹೇಳಿದೆ ಒಂಥರ ಎಷ್ಟು ಚಂದ ಅಲ್ಲ ಮಾರಿ ಇದು ಮೋಡ ಕಸ ಕಾಮ್ಕೆ. ಒಂಥರ ಖುಷಿ ಆಯ್ತಲ್ಲ. ನೇಚರೇ ಒಂಥರ ಬ್ಯೂಟಿಫುಲ್. ನಾವು ಇತ್ತು ಮನುಷ್ಯರು ಇಡೀ ನೇಚರ್ನ ಪೂರ ಹಾಳು ಮಾಡಿ ಹಾಕತ್ತೆ. ಹಾಯ್, ನನ್ನ ಹೆಸರು ಗುಂಡ. ಎಲ್ಲರೂ ನನ್ನ ಪ್ರೀತಿನ ಗುಂಡ ಅಂತ ಕರೀತೀವಿ. ಎಂತಕ್ಕಂತ ನಾನು ಹಾಗೆ ಇದ್ದಿದ್ದೆ. ಒಂದು ಟೈಮಲ್ಲಿ ನಾನು ಗುಂಡಕ್ಕಿದ್ದಿದ್ದೆ, ಗುಂಡನ ಥರನೇ ಇದ್ದಿದ್ದೆ. ಅದಕ್ಕೆ ಎಲ್ಲರೂ ಗುಂಡ ಅಂತ ಇದ್ದರು, ಸೌರಭ ಅಲ್ಲ ಗುಂಡ. ಈಗಳು ಗುಂಡನೇ ಅಂತಾರೆ, ಯಾರು ಗುಂಡನ ಕಣಂಗಿಲ್ಲ. ಸ್ವಲ್ಪ ಸಪುರಪ್ಪು ಟ್ರೈ ಮಾಡ್ತಾ ಇದ್ದೆ. ಒಂದು ಟೈಮ್ ಇದ್ದಿತ್ತು ಪೀಕಲ್ಲಿ ಇದ್ದು ಗುಂಡನ ಕಣಂಗಿ ಸೇಮ್ ಗುಂಡ. ಎಲ್ಲರೂ ಅದಕ್ಕೆ ಗುಂಡ ಹೈಸ್ಕೂಲಿಗೆ ಪತಿ ಮೇಡಮ್ ಹೇಳಿದ್ದಿಲ್ಲ, ನೀನು ಒಂದೊಂದು ಟಾಪಿಕ್ ದಿನ ಕನ್ನಡ ಇದ್ರೆ ಮಾತಾಡ ಅಷ್ಟೊತ್ತಿ ನಂಗೆ ಉದಾಸೀನ. ಇವ್ರು ಹೇಳ್ತಾರಲ್ಲ ನಾನು ಎಂತಕ್ಕೆ ಮಾಡ್ಕೊಂಡು, ಅವರು ಹೇಳಿರು ನೀನು ಮಾಡ, ನಿಂಗೆ ಲೈಕ್ ಅದು ಮಾಡ್ಲಕ್ಕಂತ. ನಾನೆಂತ ಮಾಡಿದ್ದೆ, ಅವ್ರು ಹೇಳ್ತಾರಲ್ಲ ಕೆಲಸ ಎಲ್ಲ ಅನ್ಕೊಂಡು ಬಿಟ್ಟಿದ್ದೆ. ಈಗ ಅನಿಸ್ತೈತಿ ಅವ್ರು ಹೇಳಿದ್ ಮಾಡಿರೋರು ಸುಮಾರು ಮಾತಾಡೋಕರು ಬತ್ತೈತಿ, ಅದ್ರ ಒಂದು ಕಥೆ ಹೇಳೋಕರು ಆತೈತಿ ಅನ್ಕೊಂಡು. ಹಾಗಾಗಿ ನಾನು ಕಥೆಯೂ ಬರಿತಿದ್ದೆ, ನಾಟಕ. ಅಜ್ಜಿ ಗುಂಡ ನಾನು ಅನ್ಕೊಂಡು ಇದು ಪ್ರೈಮರಿಗೆಲ್ಲ ನಾಟಕ ಮಾಡ್ತಿರುತ್ತಲ್ಲ, ಸ್ಕಿಟ್ ಅಲ್ಲ ಅನ್ಕೊಂಡು ಅಷ್ಟೊತ್ತಿಗೆ ನಮ್ಮದೇ ಎಲ್ಲ ಒಂದೊಂದು ಕತೆ ಬರಿತಿದೆ. ಎಂತೆಂಥದ್ದೆಲ್ಲ ಕತೆ ಬರಿತಿದೆ. ಅದೀಗ ಎಂತೂ ನೆನಪತ್ತಿಲ್ಲ, ಇಲ್ದಿರೀಗ ಅದೇ ಕಥೆನ ಹೇಳಕ್ಕಿದೆ. ಈಗ ಸಣ್ಣದೊಂದು ಟಾಪಿಕ್ ಕೊಟ್ಟರು ಮಾತಾಡೋದು ಗೊತ್ತಿಲ್ಲ, ಮಾತಾಡ್ತಿರಿ ಎಂತಾರು ಒಟ್ಟಿಲ್ಲ ಮಾತಾಡ್ತಿರಿ. ಟೀಚರ್ ಹೇಳೋದು ಕರೆಕ್ಟೇ, ಯಾವ್ದಾರು ಒಂದು ಟಾಪಿಕ್ ಇಟ್ಕೊಂಡು ಮಾತಾಡ್ಕೊಂಡು ಇನ್ನಾರು ಟ್ರೈ ಮಾಡ್ಕಿ. ಯಾವ್ದಾರು ಒಂದು ಟಾಪಿಕ್ ಹಿಡ್ಕೊಂಡು ನೀವ್ಯಾರು ಯಾವ್ದಾರು ಒಂದು ಟಾಪಿಕ್ ಇದು ಹೇಳಿ, ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಅದ್ರ ಬಗ್ಗೆ ತಿಳ್ಕೊಂಡು ಎಲ್ಲ ಹೇಳ್ತೀನಿ. ಇದು ಅರ್ಥ ಇದ್ದೀರೆಲ್ಲ ಬೈಬೇಡಿ ಅಕ್ಕ, ಸ್ವಲ್ಪ ಅರ್ಥ ಆಪೋ ಥರ ಜಾಗ್ತಾ ಬಂತು. ನಮ್ದೀಗ ವರ್ಕೌಟ್ ಮಾಡ್ಕೊ. ನಿನ್ನೆ ವರ್ಕೌಟ್ ಸ್ಕಿಪ್ ಮಾಡಿದೆ. ಆಡೋದ್ರ ಬಗ್ಗೆ ಹೇಳುತ್ತೆ. ನಂಗೆ ಆಗಳಿಕೆ ಕ್ರಿಕೆಟ್ ಆಡೋದು ಅಂದ್ರೆ ಇಷ್ಟ. ಜಾಸ್ತಿ ಏನು ಆಡೋ ಬತ್ತಲೆ ಇತ್ತು, ಹಾರೆ ಒಂದು 6 ಹೊಡಿತೆ ಓಟಾತಿ ಬತ್ತೆ ಅಷ್ಟೇ. ಆ ಕುಟು ಮಾಡಿ ಎಲ್ಲ ಹೊಡು ಬತ್ತಿಲ್ಲ. ಲೈಕ್ ಮಾಡಿ ಆಡ್ತಿದ್ದೆ ಪ್ರೈಮರಿಂಗೆ, ಏನೋ ಒಂದು ಲೆವೆಲ್ಲ ಆಡ್ತಿದ್ದಿದ್ದೆ ಪ್ರೈಮರಿಂಗೆ. ಆಮೇಲೆ ತಗೊಂಡಾಯ್ತು ಥ್ರೋ ಬಾಲ್ ಸೇರಿಸ್ರು. ಅದಾರು ಆಡ್ ಬತ್ತೀತಾ, ಗುಂಡಕ್ಕಿದೆ ತಗೊಂಡು ಹಾಕಿರಿ, ಎಳ್ದು ಬಿಸಾಡ್ತಿ ಅನ್ಕೊಂಡು ತಗೊಂಡು ಸೇರ್ಸ್ಕೊಂಡಿರೋ ಥ್ರೋ ಬಾಲಿಗೆ ಸಿಯದ್ದೆ. ಅಲ್ಲೂ ಪುಕ್ಕು ಹೆದರಿಕೆ ಜಾಸ್ತಿ. ಆಡ್ನ SLC PUC ಆಪಲವ್ರಿಗೆ ಅದೇ ಥ್ರೋ ಬಾಲ್ ಬಿಡಲೇ ಇಲ್ಲ. ಅದರ ಮಧ್ಯೆ ಒಂದ್ಸಲ ಫುಟ್ಬಾಲ್ ಆಡಿದ್ದು. ಆ ಹೈಸ್ಕೂಲ್ ಹಂಗೆ ಕ್ರಿಕೆಟ್ ಆಡೋಕ್ಕಿಲ್ಲ, ಥ್ರೋ ಬಾಲು ವಾಲಿಬಾಲ್ ಫುಟ್ಬಾಲ್. ನಂಗೆ ವಾಲಿಬಾಲ್ ಆಡೋಕೆ ಬರ್ತಿರಲಿಲ್ಲ, ಅದಕ್ಕೆ ಥ್ರೋ ಬಾಲ್ ಆಡೋದಿರಲಿಲ್ಲ, ಫುಟ್ಬಾಲ್ ಆಡ್ತಿದ್ದೆ. ಫುಟ್ಬಾಲೆಲ್ಲ ಆಡಿ ಒಂದಿನ ಜೋಶಂಗೆ SLC ಎಕ್ಸಾಮ್ ದಿನ, ಎಕ್ಸಾಮಿಗೆ 1-3 ದಿನ ಹಿಂದೆ 20ಗೆ ಫುಟ್ಬಾಲ್ ಆಡಿಬಿಟ್ಟಿರು. ಬಿಡೋದಿರಲ್ಲ ಇತ್ತು, ಎಕ್ಸಾಮ್ ಇತ್ತು, ಕೈಕಾಲೆಲ್ಲ ಪೆಟ್ ಮಾಡ್ಕೊಂತಂದೇಳಿ ಟೀಚರ್ PT ಮಾಸ್ಟರ್ ಎಲ್ಲ ಮೇಡಮ್ ಯಾರು ಬಿಡೋದಿಲ್ಲ ಇತ್ತು ಆಡೋಕೆ. ಆ ದಿನ ಅಂತಕ ಬಿಟ್ರು. ಆ ದಿನ ನಾನು ಜೋಶಲ್ಲ 1-2-3 ಗೋಲ್ ಹೊಡೆದಿನೇನು. ಗೋಲ್ ಹೊಡೆದಿದ್ದೆ ಅಂದೇಳಿ ಖುಷಿಗೆ ಮತ್ತವ ಬಂದು ನನ್ನ ಮೈ ಮೇಲೆ ಹಾರ್ದ. ಆ ಮೈ ಮೇಲೆ ಹಾರ್ದ ಅನ್ಕ ನಾ ಬಗ್ದೆ. ಪಾಪ ಅವ್ನು ಕೆಳಬಿದ್ದು ಕೈ ಪೆಟ್ಟ. ಈಗ ಪಾಪ ನಾವೆಲ್ಲ ನಡ್ಕಿ ತೆಗೆದು ಕೈ ನೋಯ್ತಿತ್ತು, ಮರ ನಡ್ಕೆಲ್ಲ ತೆಗೆದು ಸಮಾತ ಹಂಗೆ ಅಂದ. ಕಡಿಮೆ ಮಾಡಿದ್ದೇನೆ, ಆಸ್ಪತ್ರೆಗೆ ಹೋದ. ಆಸ್ಪತ್ರೆ ಹೋಗಿ ಬತ್ತ, ಕೈಗೆಲ್ಲ ಫುಲ್ಲು ಬ್ಯಾಂಡೇಜ್ ಹಾಕಿ ಬಂದಿದ್ದ. 1 ವಾರ 2 ವಾರ ಎಕ್ಸಾಮ್. ಪಾಪ ಗಂಡಿಗೆ ಎಕ್ಸಾಮ್ ಬರೀಕರಿಲ್ಲ. ಟೀಚರ್ ಸಮ ಬೈದಿಟ್ಟಿರು. ಕಿತಾಪತಿ ನಂದೆ, ನಾನು ಹೋಗಿ ಬಗ್ಗದ್ದು, ಅವ ಮೈ ಮೇಲೆ ಹಾರ್ದ, ನಾ ಬಗ್ದೆ, ಅವ ಕೌಂಚ್ ಕೆಳಗೆ ಬಿದ್ದ ಅಷ್ಟೇ. ಅವನ ಕೈ ಪಾಪ ಮುಳಿ ಮರ್ದೆ. ಅರೆ ಎಕ್ಸಾಮ್ ಟಾಪಲ್ಲಿ ಬಂದಿದ್ದ, ನಾನು ಗ್ರೇಟ್ ಅಲ್ಲ, ಕೈ ಮುರಿದು ಹಾಕದ ನಾನು ಒಂದು. ಆಗಳಿಕೆ ಒಂಥರ ಖುಷಿ ಆಗ್ತಿದ್ದೆ. ಬೇಜಾರು ಮಾಡ್ಕೊಂಡು ಮಾಡಕ್ಕೆ ಕೈಯೆಲ್ಲ ಮುರಿದು ಹಾಕೋದಕ್ಕೆ ಜಬಾ. ಇಷ್ಟೇ ಕತ್ಲಾತೆ ಬಂದಂಗಿತ್ತು. ಮತ್ತು ನಾಳೆ ಸಿಗ್ತೇವೆ. ಇವತ್ತು ಎಂತ ಕಂಟೆಂಟ್ ಇರಲ್ಲ, ಅದಕ್ಕೆ ಇದನ್ನೇ ಮಾಡಿ ಹಾಕಿದೆ. ಮತ್ತು ನಾಳೆ ಸಿಗ್ತೆ. ಟಾಟಾ, ಬಾಯ್.